ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸದನದಲ್ಲಿ ಮುನಿರತ್ನ ವರ್ಸಸ್ ಡಿಕೆಶಿ ವಾಕ್ಸಮರ ಜೋರಾಗಿ ನಡೆದಿದೆ. ನೀನೊಬ್ಬ ರೇಪಿಸ್ಟ್, ಏಡ್ಸ್ ಇಂಜೆಕ್ಷನ್ ಚುಚ್ಚಿಸಿದ್ದೆ ಅಂತ ಹೇಳಿ ವಿಧಾನಸಭೆಯಲ್ಲಿ ಮುನಿರತ್ನ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಡ ಕಾರಿದ್ದಾರೆ. ನನ್ನ ಮೇಲಿನ ಕೇಸ್ ಹಾಕಿದ್ದು ಇವರ ಪಾಪದ ಕೆಲಸ. ಡಿಸಿಎಂ ಉತ್ತರದ ವೇಳೆ ಮುನಿರತ್ನ ಮಧ್ಯಪ್ರವೇಶಿಸುತ್ತಾರೆ. ಈ ವೇಳೆ ಮುನಿರತ್ನಣ್ಣ ಕೂತ್ಕೋ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾರೆ. ಈ ರೀತಿಯಾಗಿ ಸದನದಲ್ಲಿ ಇಬ್ರು ಕೂಡ ಜೋರಾಗಿ ಗಲಾಟೆಯನ್ನು ಮಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಬದ್ಧ ವೈರಿಗಳಂತೆ ಗುದ್ದಾಡುವಂತ ಡಿಕೆಶಿ ಹಾಗೆ ಮುನಿರತ್ನ ಫೈಟ್ ಇಡೀ ಸದನವನ್ನೇ ಈ ರೀತಿಯಾಗಿ ಅಲ್ಲೋಲ ಕಲ್ಲೋಲ ಮಾಡಿದೆ. ವಿಧಾನಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಬಿಜೆಪಿ ಶಾಸಕ ಮುನಿರತ್ನ ನಡುವೆ ನಡೆದಿರುವಂತಹ ಫೈಟ್ ಇದು. ಮುನಿರತ್ನ ಕೇಸ್ಗಳ ಬಗ್ಗೆ ಮಾತನಾಡೋದು ಬೇಕಾದಷ್ಟಿದೆ ಅಂತ ಹೇಳಿ ಡಿಕೆಶಿ ಮಾತು ಆರಂಭವನ್ನು ಮಾಡ್ತಾರೆ. ಅದೇನ್ ಹೇಳ್ತಿರೋ ಎಲ್ಲ ಹೇಳಿ ಅಂತ ಹೇಳಿ ಮುನಿರತ್ನ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಬಂದು ಪಾಪ ಅವ್ರ ಅನೇಕ ನೋವುಗಳೆಲ್ಲ ಹೇಳ್ಕೊಂಡ್ರು. ನಾನು ಅವ್ರದ್ದು ಕೇಸ್ಗಳಿಗೆ ಪರ್ಸನಲ್ ಕೇಸು ಅಸೆಂಬ್ಲಿಲಿ ಏನ್ ನಡೀತು, ಕಾರಲ್ಲಿ ಏನ್ ನಡೀತು, ವಿಧಾನಸೌಧದಲ್ಲಿ ಏನ್ ನಡೀತು, ಅವ್ರ ಕ್ಯಾಬಿನೆಟ್ ಅಲ್ಲಿ ಏನ್ ನಡೀತು, ಅದೆಲ್ಲ ನನ್ನ ಸ್ಟೋರಿ ಇದೆ. ಈಗ ಬೇಡ ಅದೆಲ್ಲ, ಅದನ್ನೆಲ್ಲ ತಗೋಬೇಕು ಅಂದ್ರೆ ಬೇಕಾದ್ರೆ ಚರ್ಚೆ ಮಾಡಕ್ಕೂ ನಾನು ರೆಡಿ ಇದ್ದೀನಿ. ಅವೆಲ್ಲ ಸ್ಟೋರಿ ನೋಡ ಆಗಲ್ಲ ಕಣೆ. ಏನೇನ್ ಹೇಳಿದ್ದಾರೆ ಆದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೇದು. ಕಾರ್ಡ್ ಇರ್ಬೋದು. ಆಯ್ತಪ್ಪ ಕೂತ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಯಾವ್ದಕ್ಕೆ ಹೇಳ್ತೀನಿ ಅಂದ್ರೆ ಒಂದ್ ನಿಮಿಷ ಕೂತ್ಕೊಳ್ರಿ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ ಹೋದ ನಾನಲ್ಲ. ಏಡ್ಸ್ ಇಷ್ಟೊಂದು ಸ್ಪಷ್ಟವಾಗಿ ಎಫ್ಐಆರ್ ಇದೆ. ಈಗ ಯಡಿಯೂರಪ್ಪನ ಏನಾಯ್ತು ಅಂತ ನನ್ನ ಹೇಳಬೇಕಾಗಿಲ್ಲ. ಮಾತಾಡಕ್ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಕ್ ಅವಕಾಶ ಕೊಡ್ತೀರಾ ಇಲ್ಲ? ಕಾರ್ಪೊರೇಷನ್ ಬಗ್ಗೆ ಇಂಡಿವಿಜುವಲ್ ಆಗಿ ಬೇಡ. ಇಂಡಿವಿಜುವಲ್ ಅಂದ್ರೆ ನೀವು ಅವ್ರದ್ದು ಏನಾಯ್ತು ನಮ್ಗೆ ಗೊತ್ತಿಲ್ಲ. ಇಲ್ಲಿ ಇನ್ನು ಬಹಳ ಜನ ಬಹಳ ಚರ್ಚೆ ಮಾತಾಡ್ಕೊಳ್ತೀನಿ. ಇದಕ್ಕೆ ಒಂದಿನ ಸಾಗಲ್ಲ, 4 ದಿನ ಬೇಕಿದೆ. ಒಂದ್ ನಿಮಿಷ ಮಾತಾಡ್ಕೊಳ್ತೀನಿ. ಅದಕ್ಕೆ ಸಪರೇಟ್ ಆಗಿ ಅವರಿಬ್ಬರು ಒಂದೇ ನಿಮಿಷ ಅಧಿವೇಶನ ಮಾಡ್ತಾರೆ. ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡ್ಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ದು ಆಯ್ತು. ಈಗ ಕಾರ್ಪೊರೇಷನ್ ಬಗ್ಗೆ ಏನಿದೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ. ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಇಲ್ಲ ಮುನ್ನದ ಕೂತಲ್ಲಿ ಈಗ ಎಲ್ಲರಿಗೂ ನೋಡಿ ಕ್ವಶನ್ ಅರ್ಥ ಕೊಡ್ಬೇಕು. ಪ್ರಶ್ನೆ ಕೇಳ್ತೀನಿ. ಈಗ ಉತ್ತರ ಅವರು ನಿಜವಾಗ್ಲು ಒಂದ್ ನಿಮಿಷ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮುನಿರತ್ನ ವಿರುದ್ಧವಾಗಿ ಕಾಂಗ್ರೆಸ್ ಶಾಸಕರು ಬಾವಿಗಿಳಿದಿದ್ದಾರೆ. ಸದನದಿಂದ ಹೊರಹಾಕುವಂತೆ ಕಾಂಗ್ರೆಸ್ ಒತ್ತಾಯವನ್ನ ಮಾಡಿದೆ. ಸದನದ ಬಾವಿಗಿಳಿದಿದ್ದಾರೆ ಆಡಳಿತ ಪಕ್ಷದ ಶಾಸಕರು. ಈ ರೀತಿಯಾಗಿ ಧರಣಿಯನ್ನ ಮಾಡಿದ್ದಾರೆ. ಶಾಸಕ ಮುನಿರತ್ನ ಅವರ ವರ್ತನೆ ಸರಿಯಲ್ಲ ಅನ್ನೋದಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಒಂದು ಕಡೆ ಸದನದಲ್ಲಿ ಮುನಿರತ್ನ ವರ್ಸಸ್ ಡಿಕೆಶಿ ವಾಕ್ಸಮರ ಜೋರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮುನಿರತ್ನ ಕೂಡ ತಿರುಗಿ ಬಿದ್ದಿದ್ದಾರೆ. ನೀವು ಕೂತ್ಕೊಳ್ಳಿ, ನೀವ್ಯಾಕೆ ಮಾತಾಡ್ತಾವ ಆಯ್ತು ಕೂತ್ಕೊಳ್ಳಿ. ಸಸ್ಪೆಂಡ್ ಮಾಡಿ ನೀವು ಕೂತ್ಕೊಳ್ಳಿ. ಸಸ್ಪೆಂಡ್ ಮಾಡಿ ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ. ಸಸ್ಪೆಂಡ್ ಮಾಡಿ ಕೂತ್ಕೊಳ್ಳಿ. ಈ ವರ್ತನೆ ಯಾವುದೇ ಕಾರಣಕ್ಕೂ ಬಿಡೋಗಿಲ್ಲ. ಅಶೋಕ್ ಆಯ್ತು ನೋಡೋಣ. ಬೀದಿ ರಂಪಾಟ ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ದಾರಾ? ದಲಿತರ ಬಗ್ಗೆ ಮಾತಾಡಿದಾರೆ. ಇಲ್ಲೇನಾಯ್ತು ನೀವು ನಿಂತ್ಕೊಂಡು? ಒಂದ್ ಸೆಕೆಂಡ್ ಯಾರು ಬಿಟ್ಟಿದ್ದಾರೆ? ಒಂದ್ ಸೆಕೆಂಡ್ ಅಪ್ಪ, ಒಂದ್ ಸೆಕೆಂಡ್ ಮಾತಾಡಿ ಮುಗಿಸ್ಲಿ. ನೀವಿಲ್ಲ ಹೇಳ್ಬಿಟ್ಟ ಇಲ್ಲಿ ಮಾತಾಡ್ಲಿಕ್ಕೆ ಸುಮ್ಮನೆ ಕೂತ್ಕೊಳ್ಳಿ. ಸಸ್ಪೆಂಡ್ ಮಾಡಿ ಅವ್ರಿಗೆ. ಮುನ್ರಾಜ್ ನೀವು ಕೂತ್ಕೊಳ್ಳಿ, ನೀವ್ಯಾಕೆ ಮಾತಾಡ್ತಾವ ಆಯ್ತು ಕೂತ್ಕೊಳ್ಳಿ. ಸಸ್ಪೆಂಡ್ ಮಾಡಿ ನೀವು ಕೂತ್ಕೊಳ್ಳಿ.
ಸಸ್ಪೆಂಡ್ ಮಾಡಿ ಕೂತ್ಕೊಳ್ಳಪ್ಪ ಕೂತ್ಕೊಳ್ಳಿ ಸಸ್ಪೆಂಡ್ ಮಾಡಿ ಕೂತ್ಕೊಳ್ಳಿ ಈ ವರ್ತನೆ ಯಾವುದೇ ಕಾರಣಕ್ಕೂ ಬಿಡೋಗಿಲ್ಲ ಇದನ್ನ ಅಶೋಕ್ ಆಯ್ತು